ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಸ್ವಾಗತ. G20 ಭಾರತದ ಅಧ್ಯಕ್ಷತೆ ಕುರಿತು ಆರ್ಥಿಕ ವಿಶ್ಲೇಷಕರು, ಹಣಕಾಸು ತಜ್ಞರಾದ ಶರಣ್ ಸಿ ಪಾಟೀಲರ ಸಂವಾದ ಹಿರಿಯ ಪತ್ರಕರ್ತರಾದ BS ನಾರಾಯಣ ಸ್ವಾಮಿಯವರೊಂದಿಗೆ ಈ ಪಾಡ್ಕಾಸ್ಟ್ನಲ್ಲಿ ಕೇಳೋಣ. ಭಾಗ 1. ಶರಣ್ ಪಾಟೀಲ್ ಅವರೇ, ಈಗ ಡಿಸೆಂಬರ್ 1ನೇ ತಾರೀಕಿಂದ ನಮ್ಮ ಭಾರತದ G20 ಅಧ್ಯಕ್ಷತೆ ಆರಂಭ ಆಗಿರೋದು ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹೌದು. 1 ವರ್ಷದ ಅವಧಿಯ ಈ G20 ಅಧ್ಯಕ್ಷತಾ ಅವಧಿ ಇದು. ಅಂದ್ರೆ ಮುಂದಿನ ವರ್ಷದ ನವೆಂಬರ್ 30ರವರೆಗೂ ಈ ಅವಧಿ ಇರುತ್ತೆ. ಹೌದು. ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮಂಗಳವಾರದಿಂದ G20 ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್ಗಳ ಡೆಪ್ಯೂಟಿ ಗವರ್ನರ್ಗಳು ಹಾಗೂ ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಮಾವೇಶ ನಡೀತಾ ಇದೆ. ಹೌದು. ಸೊ ಈ ಒಂದು ಸಮಾವೇಶ ಎಷ್ಟು ಮಹತ್ವದ್ದು, ಇದರ ಪ್ರಾಮುಖ್ಯತೆ ಏನು ಅಂತ ತಾವು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ಇದು ಒಂದು ನಮ್ಮ ಭಾರತ ದೇಶಕ್ಕೆ ಸಿಕ್ಕಿರುವಂಥ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಕಳೆದ 10-15 ವರ್ಷದಿಂದ ಭಾರತ ದೇಶ ಆರ್ಥಿಕವಾಗಿ ಸದೃಢ ಆಗ್ತಾ ಬರ್ತಾ ಇದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಧ್ಯಕ್ಷತೆ ಏನು ಸಿಕ್ಕಿದೆ, G20 ಅಧ್ಯಕ್ಷತೆ ಸಿಕ್ಕಿದೆ, ಇದು ಭಾರತದ ದೃಷ್ಟಿಯಿಂದ ಇದು ಒಂದು ವರ್ಲ್ಡ್ ಗ್ಲೋಬಲ್ ಮಾರ್ಕೆಟಲ್ಲಿ ಇಂಡಿಯಾನ ಒಂದು ಪೊಸಿಷನಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ತುಂಬ ಒಳ್ಳೆಯ ಅವಕಾಶ ಇದೆ. ಈ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಈ ಒಂದು ಮೀಟಿಂಗ್ ಏನು ನಡೀತಾ ಇದೆ ಬೆಂಗಳೂರಲ್ಲಿ, ಒಂದು ಆರ್ಥಿಕ ಇದ್ರ ಬಗ್ಗೆ ಇವಾಗೆಲ್ಲ ನೋಡಿರ್ಬೋದು. ಗ್ಲೋಬಲ್ ಆಫ್ಟರ್ ಪೆಂಡಮಿಕ್ ಮತ್ತು ನಮ್ಮದು ಒಂದು ಈ ಕೋವಿಡ್ ಈ ಸಾಂಕ್ರಾಮಿಕ ಇದಾದಮೇಲೆ ಭಾಳಷ್ಟು ದೇಶಗಳು ಆರ್ಥಿಕವಾಗಿ ಹಿಂಜರಿಕೆಯನ್ನು ಪಡ್ಕೊಂಡಿದ್ದಾವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಡೆವಲಪ್ಡ್ ನೇಷನ್ಸ್ಗಳು ಏನು ಪರಿಸ್ಥಿತಿ, ರಿಸೆಷನ್ ಅಂತ ಹೇಳ್ತಾ ಇದ್ದಾರೆ, ಇನ್ಫ್ಲೇಷನ್ ಅಂತ ಹೇಳ್ತಾ ಇದ್ದಾರೆ, ಇಂಥ ಒಂದು ಸ್ಥಿತಿನಲ್ಲಿ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿಗಳು ಅದು ಗ್ಲೋಬಲ್ ಮಟ್ಟದಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುಮಾರು ಇಲ್ಲಿ ಬಹಳಷ್ಟು ವಿಷಯಗಳ ಚರ್ಚೆ ಆಗುವಂಥದ್ದಿದೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇದು ಬಹಳ ಕ್ರೂಷಿಯಲ್ ಆಗಿರುವಂಥ ಒಂದು ಈವೆಂಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಮುಖ ಸಭೆ ಮುಂದಿನ ವರ್ಷದ ಫೆಬ್ರವರಿನಲ್ಲಿ ನಡೆಯುತ್ತೆ. ಆಗ ಕೇಂದ್ರೀಯ ಬ್ಯಾಂಕ್ಗಳ ಗವರ್ನರ್ಗಳು ಮತ್ತೆ ಸಚಿವಾಲಯದ ಮುಖ್ಯಸ್ಥರು ಭಾಗವಹಿಸ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಈ 3 ದಿನಗಳ ಸಮಾವೇಶದಲ್ಲಿ ಡೆಪ್ಯೂಟಿ ಗವರ್ನರ್ಗಳ ಸಭೆ ನಡೀತಾ ಇದೆ. ಮತ್ತೆ ತಾವು ಹೇಳಿದ್ರಿ, ಈ ಮುಂದುವರಿದ ರಾಷ್ಟ್ರಗಳಲ್ಲಿಯ ಕೇಂದ್ರೀಯ ಬ್ಯಾಂಕ್ಗಳ ಒಂದು ಪಾಲಿಸಿ ಮ್ಯಾಟರ್ಸ್ ಹೇಗೆ ಇದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಪ್ರಭಾವ ಬೀರುತ್ತೆ ಅಂತ. ಈಗ ನಾವು ಆಗಲೇ ಮಾತಾಡ್ತಾ ಹೇಳಿದ್ವಿ, G20 ಒಕ್ಕೂಟದ ಈ ಒಂದು ಒಕ್ಕೂಟ ಜಾಗತಿಕ ಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ವೇದಿಕೆ ಇದು. ಅಂತಂದ್ರೆ ಇದರಲ್ಲಿ ಎಷ್ಟು ಮಹತ್ವದ ರಾಷ್ಟ್ರಗಳು ಭಾಗವಹಿಸಿದ್ದಾವೆ ನೋಡಿ. ನೀವು ಭಾರತದೊಂದಿಗೆ ಅಮೆರಿಕ ಇದೆ, ಯುನೈಟೆಡ್ ಕಿಂಗ್ಡಮ್ ಇದೆ, ಯುರೋಪಿಯನ್ ಒಕ್ಕೂಟ ಇದೆ, ಫ್ರಾನ್ಸ್, ಜರ್ಮನಿ, ಜಪಾನ್, ಬ್ರೆಜಿಲ್, ಹೀಗೆ ಅಂದ್ರೆ ಮುಂದುವರಿದ ರಾಷ್ಟ್ರಗಳ ಜೊತೆಗೆ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಕೂಡ ಈ ಒಂದು ಒಕ್ಕೂಟದಲ್ಲಿ ಇದ್ದಾವೆ. ಜಾಗತಿಕ ವಿದ್ಯಮಾನದ ಮೇಲೆ ಮತ್ತೆ ಈಗ ಈ ನಿರ್ಣಯಗಳು ಏನು ನಾವು ಕೈಗೊಳ್ತೀವಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ, ಸೊ ಅದ್ರ ಮೇಲೆ ಈ ಒಂದು ಒಕ್ಕೂಟ ಯಾವ ತರ ಪ್ರಭಾವ ಬೀರುತ್ತೆ ಅಂತ ತಾವು ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ನೀವು ಹೇಳಿದ್ರಿ, G20ನಲ್ಲಿ ಪ್ರಪಂಚದ ಬಲಾಢ್ಯ ರಾಷ್ಟ್ರಗಳು ಮತ್ತು ಮುಂದುವರಿತಾ ಇರುವಂಥ ರಾಷ್ಟ್ರಗಳು, ಅಂದರೆ ನಾವೇನು ಡೆವಲಪಿಂಗ್ ನೇಷನ್ಸ್ ಅಂತ ಹೇಳ್ತಾ ಇದೀವಲ್ಲ, ಅಂಥ ರಾಷ್ಟ್ರಗಳು ಪಾಲ್ಗೊಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ವರ್ಲ್ಡ್ GDPದು 80% ಈ 20 ನೇಷನ್ಸ್ಗಳು ಒಳಗೊಂಡಿದೆ. ಅಂದರೆ GDPದು ಒಟ್ಟಾರೆ ಪ್ರಪಂಚದ GDPನಲ್ಲಿ ತೆಗೆದುಕೊಂಡ್ರೆ 80% G20 ಕಂಟ್ರಿಗಳು ಅದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಎರಡನೇದು ಇದರದ್ದು ಇಂಪಾರ್ಟೆನ್ಸ್ ಹೇಳ್ಬೇಕಂದ್ರೆ ಯಾವ ಥರ ಪ್ರಭಾವ ಇದೆ ಅಂದರೆ, ಸುಮಾರು ಪ್ರಪಂಚದಲ್ಲಿ ಆಗುವಂಥ 75% ಅಷ್ಟು ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆ ಈ ದೇಶಗಳ ಮಧ್ಯೆ ನಡೀತಾ ಇರುವಂಥದ್ದು. ಹಾಗೆ ಈ 20 ಕಂಟ್ರಿಗಳಾಗಿತ್ತು, ಇನ್ಕ್ಲೂಡಿಂಗ್ ಯುರೋಪಿಯನ್ ಯೂನಿಯನ್ ಸೇರ್ಕೊಂಡು ಏನು ಹೇಳ್ತಾ ಇದ್ದೀವಿ, ಇದರಲ್ಲಿ ಸುಮಾರು 60% ಅಷ್ಟು ಪಾಪ್ಯುಲೇಷನ್ ಈ ಕಂಟ್ರಿಗಳಿಂದನೇ ಬರ್ತಾ ಇದೆ. ಸೊ ಹಾಗಂದರೆ ಈ G20 ಅನ್ನೋದು ರಿಪ್ರೆಸೆಂಟ್ ಎಂಟೈರ್ ಗ್ಲೋಬಲ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದು ತುಂಬ ಪ್ರಭಾವ ಬೀರುವಂಥ ಒಂದು ಒಕ್ಕೂಟ ಆಗಿದೆ. ಹಾಗೆಯೇ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಬಹಳಷ್ಟು ಎಮರ್ಜಿಂಗ್ ಮಾರ್ಕೆಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಒಂದು ವಿಶೇಷತೆ ಅಂತ ಹೇಳ್ಬೋದು. ಈಗ ಮುಂಚೆ ಆಗಿರುವಂಥ ಒಂದು ಈ ಒಂದು ಅಧ್ಯಕ್ಷತೆ ಇಂಡೋನೇಷ್ಯಾ ಪಟ್ಟಿ ತಗೊಂಡಿತ್ತು, ಅದು ಡೆವಲಪಿಂಗ್ ಎಮರ್ಜಿಂಗ್ ಮಾರ್ಕೆಟ್ ಇದೆ. ಹಾಗೆ ಭಾರತ ದೇಶ ಆದಮೇಲೆ ಮುಂದೆ ಬರ್ತಾ ಇರುವಂಥ ಬ್ರಾಜಿಲು ಸಹ ಇದರಲ್ಲಿ ಎಮರ್ಜಿಂಗ್ ಮಾರ್ಕೆಟ್ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಈ ಎಮರ್ಜಿಂಗ್ ಮಾರ್ಕೆಟ್ಗಳು ಈ ಇಡೀ ಪ್ರಪಂಚಕ್ಕೆ ಒಂದು ದಿಕ್ಸೂಚಿಯನ್ನು ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇವತ್ತಿನ ಒಂದು ಜಗತ್ತಿನ ಪರಿಸ್ಥಿತಿ ನಾವು ಗಮನಿಸಿದ್ರೆ, ಕಳೆದ 2 ವರ್ಷಗಳ ಹಿಂದೆ ಒಂದು ದೊಡ್ಡ ಸಂಕಷ್ಟ ಎದುರಾಯಿತು, ಕೋವಿಡ್ ಮಹಾ ಸಂಕಷ್ಟ. ಸೊ ಇದರಿಂದ ಅದು ಬೇರೆ ಬೇರೆ ವಲಯಗಳ ಮೇಲೆ ಪ್ರಭಾವ ಬೀರ್ತು, ದುಷ್ಪರಿಣಾಮ ಬೀರ್ತು, ಆರ್ಥಿಕತೆಯನ್ನ ಸಂಕಷ್ಟಕ್ಕೆ ದೂಡ್ತು. ಮತ್ತೆ ಒಂದು ಸಪ್ಲೈ ಚೈನ್ ಏನಿತ್ತು, ಗ್ಲೋಬಲ್ ಸಪ್ಲೈ ಚೈನ್, ಅದನ್ನ ಹಾಳುಗೆಡವಿತು. ಪ್ರವಾಸೋದ್ಯಮ ಇರಬಹುದು, ಮತ್ತೆ ಎಲ್ಲ ಒಂದು ವಲಯಗಳು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರಬಹುದು, MSME ಇತ್ಯಾದಿ ಎಲ್ಲದರ ಮೇಲೆ ಅದು ಪ್ರಭಾವ ಬೀರ್ತು. ಎಷ್ಟೋ ದೇಶಗಳು ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದ್ದಂಥ ದೇಶಗಳು ತುಂಬ ಕೆಳಹಂತಕ್ಕೆ ಜರುಗಿದ್ವು.
ಸೊ ಈ ಪರಿಸ್ಥಿತಿನಲ್ಲಿ ಇವತ್ತಿನ ಈ ಒಂದು ಕೋವಿಡ್ ನಂತರದ ಜಗತ್ತನ್ನು ನಾವು ಗಮನಿಸೋದಾದರೆ G20ಯ ನಿರ್ಣಯಗಳು, ಎಸ್ಪೆಷಲಿ ಭಾರತದ ಅಧ್ಯಕ್ಷತೆಯ ಅವಧಿಯಲ್ಲಿ ತೆಗೆದುಕೊಳ್ಳುವಂತಹ ಅಜೆಂಡಾವನ್ನು ಗಮನಿಸಿ ಹೇಳುವ ನಿರ್ಣಯಗಳು ಯಾವ ರೀತಿ ಭವಿಷ್ಯದ ಒಂದು ವಿಶ್ವದ ಮೇಲೆ ಪ್ರಭಾವ ಬೀರಬಲ್ಲವು ಅಂತ. ಮೊಟ್ಟ ಮೊದಲನೇದಾಗಿ ನೀವು ಹೇಳಿದಾಗೆ ಪ್ರತಿಯೊಂದು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶದ ಅದರದೇ ಆದಂಥ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅದು ಎಕ್ಸ್ಪೋರ್ಟಲ್ಲಿ ಆಗಿರ್ಬೋದು, ಇಂಪೋರ್ಟಲ್ಲಿ ಆಗಿರ್ಬೋದು, ಅಥವಾ ಟೂರಿಸಮಲ್ಲಿ ಆಗಿರ್ಬೋದು, ಅಥವಾ ಹೆಲ್ತ್ ಕೇರಲ್ಲಿ ಆಗಿರ್ಬೋದು. ಈ ಒಂದು ಏನು G20 ಏನು ವಿಶೇಷತೆ ನಡೀತಾ ಇದೆ, ಇದರಲ್ಲಿ ಭಾರತ ದೇಶದ ಅದರದ್ದೇ ಆದಂಥ ಒಂದು ಸ್ಥಾನ ಇದೆ. ಎಸ್ಪೆಷಲಿ ಕೋವಿಡ್ ಆದಮೇಲೆದ ಭಾರತ ದೇಶ ಹೇಗೆ ಆ ಒಂದು ಎಂಟೈರ್ ಕೋವಿಡ್ ಸಿಚುವೇಶನ್, ಅದರಲ್ಲಿ ನಮಗೆ ವ್ಯಾಕ್ಸಿನ್ ಮ್ಯಾನೇಜ್ಮೆಂಟಿಂದ ಹಿಡ್ಕೊಂಡು ಎಕನಾಮಿನ ವಾಪಸ್ ಅದನ್ನು ಟ್ರ್ಯಾಕಿಗೆ ತರುವಂಥ ದೃಷ್ಟಿಯಿಂದ ಭಾರತ ದೇಶ ಅದರದೇ ಆದಂಥ ಒಂದು ಸಾಧನೆಯನ್ನು ಮಾಡಿರುವಂಥದ್ದು. ಇದು ಬಹಳಷ್ಟು ಡೆವಲಪ್ಡ್ ನೇಷನ್ಸ್ಗಳಿಗೂ ಸಹ ಮಾಡೋಕ್ಕಾಗದೇ ಇರುವಂಥ ಅದನ್ನು ಭಾರತ ದೇಶ ಮಾಡಿ ತೋರಿಸಿದೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಈ ಒಂದು G20ನಲ್ಲಿ, ಬಿಕಾಸ್ ಇದು G20 ಅನ್ನೋದು ಒಂದು ಮೇಜರಾಗಿ ಡಿಸ್ಕಷನ್ ಮಾಡುವಂಥ ಇವೆಂಟ್ಗಳಲ್ಲಿ ಒಂದು ವುಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ಟೂರಿಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ಗಳಾಗಿರ್ಬೋದು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳಾಗಿರ್ಬೋದು, ಮಲ್ಟಿಲ್ಯಾಟ್ರಲ್ ಅಗ್ರಿಮೆಂಟ್ಗಳಾಗಿರ್ಬೋದು, ಈ ಎಲ್ಲದಕ್ಕೂ ಅವಕಾಶ ನಮಗೆ ಸಿಗ್ತಾ ಇರೋದ್ರಿಂದ ಭಾರತ ದೇಶ ಇದ್ರದ್ದು ಒಂದು ಆತಿಥ್ಯವನ್ನು ಎಲ್ಲ ದೇಶಗಳಿಗೆ ಕೊಟ್ಟು ಅದನ್ನು ಎಲ್ಲ ಅಂದರೆ ಈ ಒಂದು ಕಾನ್ಸೆಪ್ಟೇ ಇದೆ ನೋಡಿ, ವಸುಧೈವ ಕುಟುಂಬಕಂ ಅಂತ. ಅಂದರೆ ಒನ್ ಅರ್ತ್, ಒನ್ ಫ್ಯಾಮಿಲಿ ಆ್ಯಂಡ್ ಒನ್ ಫ್ಯೂಚರ್ ಅನ್ನೋ ಕಾನ್ಸೆಪ್ಟಲ್ಲಿ ಭಾರತ ದೇಶ ಇಂಟ್ರೊಡ್ಯೂಸ್ ಮಾಡಿದಾಗ ಈ ಪ್ರಪಂಚ ಇದನ್ನು ಒಪ್ಕೊಂಡು ಇವತ್ತು ಆ ಒಂದು ಡೈರೆಕ್ಷನಲ್ಲಿ ಹೋಗೋಕ್ಕೆ ಇದು ಸಹಾಯ ಆಗ್ತಾ ಇದೆ. ಅಂತ ಒಂದು ಒಳ್ಳೆ ಅವಕಾಶ ಇವತ್ತು ಭಾರತ ದೇಶ ತೆಗೆದುಕೊಂಡು ಹೋಗ್ತಾ ಇದೆ. ಈಗ ಪೋಸ್ಟ್ ವಾರ್ ಅಂತ ಹೇಳ್ತೀವಿ, ಅಂದರೆ ಉಕ್ರೇನ್ನಲ್ಲಿ ಒಂದು ಸಂಘರ್ಷ ನಡೀತಾ ಇದೆ. ಸೊ ಅದನ್ನು ನಾವು ಹಿನ್ನೆಲೆಯಾಗಿ ಇಟ್ಕೊಳ್ಳೋದಾದರೆ ಈ ಒಂದು G20 ಅಧ್ಯಕ್ಷತೆಯ ಅವಧಿ, ಭಾರತದ ಅಧ್ಯಕ್ಷತೆಯ ಅವಧಿ ಯಾವ ರೀತಿ ಪರಿಣಾಮ ಬೀರಬಲ್ಲದು ಅಂತ. ಖಂಡಿತವಾಗ್ಲೂ ಭಾರತಕ್ಕೆ ಇದೊಂದು ಚಾಲೆಂಜ್ ಅಂತಲೂ ಹೇಳ್ಬೋದು. ಯಾಕಂದರೆ ಇವತ್ತು ಒಂದು ಜಿಯೋಪೊಲಿಟಿಕಲ್ ಇಶ್ಯೂ ಅಂತ ಏನು ನಡೀತದೆ, ಎರಡು ದೇಶಗಳ ಮಧ್ಯೆ ಒಂದು ಯುದ್ಧ ನಡೀತಾ ಇದೆ. ಅಟ್ಲೀಸ್ಟ್ ನನಗೆ ಗೊತ್ತಿರುವಾಗ ಇನ್ನೊಂದು 6 months to 1 year ಕಂಟಿನ್ಯೂ ಆದರೂ ಆಗುವಂಥ ಪರಿಸ್ಥಿತಿಯಲ್ಲಿ ಇದರಲ್ಲಿ ಭಾರತ ತೆಗೆದುಕೊಳ್ಳುವಂಥ ಸ್ಟ್ಯಾಂಡ್ ಏನಿದೆ ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಸೊ ಭಾರತಕ್ಕೆ ಇರುವಂಥ ಒಂದು ದೊಡ್ಡ ಚಾಲೆಂಜ್ ಏನಪ್ಪ ಅಂತಂದರೆ ಈಸ್ಟ್ ಮತ್ತು ವೆಸ್ಟ್ಗಳ ಮಧ್ಯೆ ಇರುವಂಥ, ಅಂದರೆ ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ಮಧ್ಯೆ ಇರುವಂಥ ಒಂದು ಅದನ್ನು ಟೆಂಪ್ರರಿ ವೈಮನಸ್ಸು ಅಂತ ಹೇಳ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿ ಇವತ್ತು ಭಾರತ ದೇಶ ಅದನ್ನು ನೋಡ್ಕೊಂಡು ಹೋಗ್ತದೆ. ಇತ್ತಿತ್ತಲಾಗಿ ನಮ್ಮ ದೇಶದ ವಿದೇಶಾಂಗ ಮಂತ್ರಿಗಳು ಹೇಳಿರುವಂಥ ಒಂದು ಸ್ಥಿತಿ ಹೇಗಿದೆ ಅಂತಂದರೆ, ಅವ್ರು ಒಳ್ಳೆಯ ಒಂದು ಸ್ಟೇಟ್ಮೆಂಟನ್ನು ಸಹ ಕೊಟ್ಟರು. ಇವಾಗ ಯುರೋಪಿಯನ್ ಕಡೆ ಆಗ್ತಾ ಇದ್ದೀರಾ, ರಷ್ಯನ್ ಕಡೆ ಆಗ್ತೀರಾ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥದ್ದು ನಾವು ನಮ್ಮ ದೇಶದ ಕಡೆ ಇರ್ತೀವಂತೆ. ಅಂದರೆ ಅರ್ಥ ಏನು ಅಂದರೆ ಭಾರತ ದೇಶ ಯಾವುದೇ ಒಂದು ಅಂದರೆ ಬಯಾಸ್ಡ್ ಆಗಿ ತೆಗೆದು ಅನ್ಬಯಾಸ್ಡ್ ಡಿಸಿಷನಲ್ಲಿ ಇದ್ದುಕೊಂಡು ಒಟ್ಟಿನಲ್ಲಿ ಯುದ್ಧ ಆಗದೇ ಹೇಗೆ ಒಂದು ವಿಶ್ವಶಾಂತಿಯನ್ನು ಕಾಯ್ದುಕೊಳ್ಬೋದು ಅನ್ನೋದ್ರ ಬಗ್ಗೆ ಭಾರತ ನಂಬಿಕೆ ಇಟ್ಟಿದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Mutual fund investments are subject to market risks. Read all scheme-related documents carefully.